ಕುಮಾರ್ ಅಂತೇಳಿ ಬಾಗಿಲೂರು ಗ್ರಾಮಸ್ಥರು. ನನ್ನ ಹೆಂಡತಿ ಇದೇ ಬಾಗಿಲು ಗ್ರಾಮ ಪಂಚಾಯತಿಯಲ್ಲಿ ಹೇಮಲತಾ ಅನಿಲ್ ಕುಮಾರ್ ಅಂತೇಳಿ ಗ್ರಾಮ ಪಂಚಾಯತಿ ಸದಸ್ಯೆ. ಈಗ ನಮ್ಮ ಪಂಚಾಯತಿಯಲ್ಲಿ ಕಳೆದ 2.5 ವರ್ಷದಿಂದ 1 ವರ್ಷದ ಮುಂಚೆ ಚುನಾವಣೆ ನಡೆದು ಪಂಚಾಯತಿ ಚುನಾವಣೆ. ಆ ಚುನಾವಣೆ ಆದ ನಂತರ ಒಬ್ಬ ನಮ್ಮ ಮುಸಲ್ಮಾನ್ ಮಹಿಳೆಯರೊಬ್ಬರು ಅಧ್ಯಕ್ಷರಾಗಿದ್ದು 11 ತಿಂಗಳು. ತುಂಬ ಚೆನ್ನಾಗಿ ಅವರು ಪಂಚಾಯತಿ ನಡೆಸ್ಕೊಟ್ರು. ಮಾತು ಕೊಟ್ಟಂಗೆ ಅವರು ರಾಜೀನಾಮೆ ಕೊಟ್ಟು ಮತ್ತು ಇನ್ನೊಬ್ಬರಿಗೆ ಅವಕಾಶ ಮಾಡಿಕೊಡೋದಕ್ಕೆ ಅವರು ರಾಜೀನಾಮೆ ಕೊಟ್ಟಿದ್ದರು. ಅದಾದ ನಂತರ ಈ ರೀತಿ ಮುನೇಗೌಡ ಅನ್ನೋರು ಅಧ್ಯಕ್ಷರಾಗಿ ಎಲ್ಲರ ಸಪೋರ್ಟು ತಗೊಂಡು ನಾವು ಪಂಚಾಯತಿ ಚೆನ್ನಾಗಿ ನಡೆಸ್ತೀವಿ, ಪಂಚಾಯತಿನ ಒಂದು ಒಳ್ಳೆ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಹೇಳಿ ಮಾತೆಲ್ಲ ಕೊಟ್ಟು ತಗೊಂಡು ದೇವ್ರ ಹತ್ರ ಆಣೆ ಎಲ್ಲ ಮಾಡಿ ಅವರು ಪಂಚಾಯತಿನೆಲ್ಲ ಪೂರ್ತಿ ಹಾಳು ಮಾಡಿ ಈಗ ಇರ್ತಕ್ಕಂಥ ಎಲ್ಲ ಅವ್ಯವಹಾರಗಳೆಲ್ಲ ಮಾಡಿ ನೀರಿಂದಿರ್ಬೋದು, ಬೀದಿ ದೀಪದ ಮೂಲ ಸೌಕರ್ಯದ ಎಲ್ಲನೂ ಪಂಚಾಯತಿಯಿಂದ ಆಗಬೇಕಾದಂಥ ಕೆಲಸದಲ್ಲಿ ತುಂಬ ಹಗರಣಗಳೆಲ್ಲ ಮಾಡಿ ಅವ್ರನ್ನ ಯಾವುದೇ ಒಬ್ಬ ಮೆಂಬರ್ನ ಅವರು ವಿಶ್ವಾಸಕ್ಕೆ ತಗೊಳ್ಳಿಲ್ಲ. ಹಾಗಾಗಿ 26ರಲ್ಲಿ 21 ಜನ ಸದಸ್ಯರು ಅವಿಶ್ವಾಸ ಮನ್ನಣೆ ಮಾಡಿದ್ದಾರೆ. ಇವತ್ತು 20 ಜನ ಹಾಜರಿದ್ದರು. ಇವತ್ತು ಅವಿಶ್ವಾಸ ಆಗಿದೆ. AC ಸಾಹೇಬರು ಬಂದಿದ್ದರು. ಹಾಗಾಗಿ ಮುಂದಿನ ದಿನದಲ್ಲಾದರೂ ನಮ್ಮ ಪಂಚಾಯತಿಗೆ ಒಂದು ಒಳ್ಳೆಯ ದಿನಗಳು ಬರ್ತವೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಮುಂದಿನ ದಿನದಲ್ಲಿ ಯಾರೇ ಉಳಿಕೆ ಇರೋಂಥ ಸದಸ್ಯರುಗಳಲ್ಲಿ ಯಾರೇ ಅಧ್ಯಕ್ಷರಾದರೂ ಪಂಚಾಯತಿ ಒಂದು ಒಳ್ಳೆಯ ಅಭಿವೃದ್ಧಿ ಆಗುತ್ತೆ ಅನ್ನೋದು ನಮಗೆ ವಿಶ್ವಾಸ ಇದೆ. ಒಬ್ಬ ಸಣ್ಣ ಏನು ಅವಿದ್ಯಾವಂತರು ಕೂಡ ಅಧ್ಯಕ್ಷರಾದರೂ ಮೂಲ ಸೌಕರ್ಯಗಳು ಇಲ್ಲಿ ಚೆನ್ನಾಗಿ ನಡೀತವೆ. ಆದರೆ ವಿದ್ಯಾವಂತರು ಅಧ್ಯಕ್ಷರಾಗಿ ತುಂಬ ಹಗರಣಗಳು ಮಾಡಿಬಿಟ್ಟಿದ್ದಾರೆ, ಇಲ್ಲಿ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ.